ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ಶುಭ ಮಧ್ಯಾಹ್ನ. ನೀವು ನೋಡ್ತಿದ್ದೀರಾ ಲಿಂಗರಾಜ್ ಕೊಟ್ಟು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಿಂಗರಾಜ್. ಸ್ನೇಹಿತರೆ, ಯಾವ ವಿಚಾರದ ಬಗ್ಗೆ ನಾನು ಇವತ್ತು ಮಾತಾಡ್ಬೇಕು ಅಂತ ಬಂದೆ ಅಂದ್ರೆ ಸ್ನೇಹಿತರೆ, 3ನೇ ಸಾಂಗ್ ರಿಲೀಸ್ ಆಯ್ತು. ನೋಡ್ದೆ ಸ್ನೇಹಿತರೆ, ಒಂಥರ ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ ಸಾಂಗ್. ಬನ್ನಿ ಸ್ನೇಹಿತರೆ, ಯಾವ ಸಾಂಗು ಏನು ಎಂತ ಅಂತ ತಮ್ಮನೇಲಿ ನೋಡೋದು ನಿಮ್ಗೆಲ್ಲ ಗೊತ್ತಾಗಿರುತ್ತೆ. ಹಾಗಾಗಿನೇ ಬನ್ನಿ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಯಾರೆಲ್ಲ ಇವತ್ತಿನ ಒಂದು ವಿಡಿಯೋ ನೋಡ್ತಿದ್ರ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ಯಾಕೆಂತಂದ್ರೆ ಇದು ಡಿ ಬಾಸ್ ಮೂವಿ. ಡಿ ಬಾಸ್ ಫ್ಯಾನ್ಸ್ ಎಲ್ಲರೂ ಕೂಡ ಈ ವಿಡಿಯೋ ತಲುಪಿಸಲೇಬೇಕು. ಹಾಗಾಗಿ ಡಿ ಬಾಸ್ ಫ್ಯಾನ್ಸ್ ಎಲ್ಲ ಯಾರು ನೋಡ್ತಿದ್ರ ದಯವಿಟ್ಟು ಇದನ್ನ ಶೇರ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ಸಾಂಗ್ ಯಾವ ತರ ಚೆನ್ನಾಗಿತ್ತು, ಲಿರಿಕಲ್ ಸಾಂಗ್ ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತೇನೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇವತ್ತು 3ನೇ ಸಾಂಗು ಡೆವಿಲ್ ಸಿನಿಮಾ ಬಂದ್ಬಿಟ್ಟು ಡಿಸೆಂಬರ್ 12ನೇ ತಾರೀಕು ಸಿನಿಮಾ ರಿಲೀಸ್ ಆಗೋದಂತ ಪಕ್ಕ ಆಯ್ತು. ಟ್ರೈಲರ್ ಟೀಸರ್ ಬಗ್ಗೆ ಮಾತಾಡೋಣ ಅಂತಂದ್ರೆ ಇನ್ನು ಸದ್ಯಕ್ಕೆ ಅದ್ರ ಬಗ್ಗೆ ಯಾವುದೇ ರೀತಿ ಚಿತ್ರತಂಡದಿಂದ ಮಾಹಿತಿ ಕೊಟ್ಟಿಲ್ಲ. ಬಟ್ ಸಾಂಗ್ ನ ರಿಲೀಸ್ ಮಾಡಕ್ಕೆ ಇವತ್ತು ಚಿತ್ರತಂಡ ಒಂದು ಹೈಪ್ ನ ಮೂಡಿಸಿದ್ರೆ, ಆ ಮಟ್ಟಕ್ಕೆ ಒಂದು ಸಾಂಗ್ ನ ನೋಡಿ ನನಗೆ ತುಂಬಾನೇ ಖುಷಿ ಆಯ್ತು. ಸ್ನೇಹಿತರೆ, ಏನಪ್ಪಾ ಅಂತಂದ್ರೆ ಈ ಒಂದು ಸಾಂಗ್ ನಲ್ಲಿ ತುಂಬಾನೇ ವಿಶೇಷವಾಗಿ ಇದನ್ನ ನೋಡ್ಬಿಟ್ರೆ ನೀವು ಕ್ಯಾಮ್ರಾ ಕೊರಿಯೋಗ್ರಫಿ ಮಾತ್ರ ಸೂಪರ್ ಆಗಿದೆ ಸ್ನೇಹಿತರೆ. ಇನ್ನು ಎಡಿಟಿಂಗ್ ಡಿಪಾರ್ಟ್ಮೆಂಟ್ ಗೆ ಹೇಳ್ಬೇಕು ಅಂತಂದ್ರೆ ಸ್ನೇಹಿತರೆ, ಅಲ್ಟಿ ಎಡಿಟಿಂಗ್ಸ್, ಆ ಲೈಟಿಂಗ್ಸ್ ಆಗಿರ್ಬೋದು, ಆ ಒಂದು ಬ್ಯಾಕ್ ಗ್ರೌಂಡ್ಸ್ ಆಗಿರ್ಬೋದು. ಇನ್ನು ಸಾಂಗ್ ಬಗ್ಗೆ ಹೇಳೋದಾದ್ರೆ ಮ್ಯೂಸಿಕ್ ಬಿಜಿಎಂ ಅಂತೂ ನನಗೆ ತುಂಬಾನೇ ಇಷ್ಟ ಆಯ್ತು ಸ್ನೇಹಿತರೆ. ಯಾಕೆಂದ್ರೆ ಅಜನೀಶ್ ಲೋಕನಾಥ್ ಅವರು ಈ ಮಟ್ಟಕ್ಕೆ ಒಂದು ಬಿಜಿಎಂ ನ ಕೊಟ್ಟಿರ್ತಾರ ಅಂತ ನನಗೆ ಗೊತ್ತಿದ್ದಿಲ್ಲ. ಥೀಮ್ ಸಾಂಗ್ ಅಂತ ಅನ್ಕೊಂಡು ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ. ಇದು ಥೀಮ್ ಸಾಂಗ್ ತರ ಅನ್ಸ್ತದೆ, ಅಷ್ಟು ಚೆನ್ನಾಗಿದೆ ಸಾಂಗ್ ಮಾತ್ರ. ಇನ್ನು ಡಿ ಬಾಸ್ ಬಗ್ಗೆ ಹೇಳೋ ಮಾತೇ ಇಲ್ಲ. ಯಾಕೆಂತಂದ್ರೆ ಅವ್ರು ಯಾವಾಗ್ಲೂ ಎವರ್ ಗ್ರೀನ್ ಸಾಂಗ್. ಇಂಥ ಸಾಂಗ್ ಗಳಿಗೆ ಅಂದ ತಕ್ಷಣ ಒಂದು ಚಕ್ರವರ್ತಿ ಮೂವಿಲಿ ಯಾವ ತರ ಒಂದು ಫಸ್ಟ್ ಸಾಂಗ್ ನ ಅವ್ರು ಮಾಡಿದಾರ, ಅದೇ ರೀತಿಲೇ ನನಗೆ ತುಂಬಾನೇ ಇದು ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್, ಅದಕ್ಕಿಂತ ಸ್ವಲ್ಪ ಹೈ ವೋಲ್ಟೇಜ್ ಅಂತಾನೆ ಹೇಳ್ಬೇಕು ಸ್ನೇಹಿತರೆ. ಆ ಮಟ್ಟಕ್ಕೆ ಈ ಸಾಂಗ್ ಸೂಪರ್ ಆಗಿದೆ. ಇನ್ನು ಅವರ ಸ್ಟೈಲ್, ಸೂಟ್ಸ್ ಆಗಿರ್ಬೋದು, ಇನ್ನು ಸೂಟ್ ಆಗಿರ್ಬೋದು, ಆ ಒಂದು ಡ್ರೆಸ್ ಮೆಟೀರಿಯಲ್ಸ್ ಆಗಿರ್ಬೋದು, ನನಗೆ ತುಂಬಾನೇ ಇಷ್ಟ ಆಯ್ತು ಸ್ನೇಹಿತರೆ. ಈ ಒಂದು ಓವರ್ ಆಲ್ ಈ ಸಾಂಗ್ ಬಗ್ಗೆ ಹೇಳೋದಾದ್ರೆ ಸ್ನೇಹಿತರೆ, ಒಂದು ಕ್ರಿಯೇಟ್ ಅಂತೂ ಮಾಡುತ್ತೆ ಸ್ನೇಹಿತರೆ. ಆ ಮಟ್ಟಕ್ಕೆ ಒಂದು ಸಬ್ ಮಾಡುವಂತ ಒಂದು ಸಾಂಗ್ ಇದು. ಯಾಕಂದ್ರೆ ಆಲ್ರೆಡಿ 3 ಸಾಂಗ್ಸ್ ಆದವು ಸ್ನೇಹಿತರೆ ಇಲ್ಲಿಗೆ. ಮೊದಲನೇ ಸಾಂಗ್ ಬಂದ್ಬಿಟ್ಟು ಇದ್ರೆ ನೆಮ್ಮದಿ ಆಗಿರ್ಬೇಕು ಅನ್ನೋ ಸಾಂಗ್ಸ್, ಅದು ಕೂಡ ಒಂದು ಸೂಪರ್ ಆಗಿದೆ. ಇನ್ನು 2ನೇ ಸಾಂಗ್ ಒಂದೇ ಒಂದು ಸಲ ಅಂತ ಹೇಳ್ಬಿಟ್ಟು, ಅದು ಕೂಡ ಒಳ್ಳೆ ಸೂಪರ್ ಸಾಂಗ್. ಇನ್ನು 3ನೇ ಸಾಂಗ್ ಕೂಡ ಸಖತ್ತಾಗಿದೆ ಸ್ನೇಹಿತರೆ. ಒಂದು ನೋಡ್ಬಿಟ್ರೆ ನನಗೆ ತುಂಬಾನೇ ಇಷ್ಟ ಆಯ್ತು ಇದು ಸಾಂಗ್. ನನಗೆ ಒಂದು ನೋಡಿ ನನಗೆ ಬಹಳನೇ ಲೈಕ್ ಆಯ್ತು ಸ್ನೇಹಿತರೆ. ಯಾರ್ಯಾರೆಲ್ಲ ಈ ಒಂದು ವಿಡಿಯೋ ಸಾಂಗ್ ನ ಲಿರಿಕಲ್ ವಿಡಿಯೋನ ನೋಡಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಮರಿಬೇಡಿ ಸ್ನೇಹಿತರೆ. ಯಾಕೆಂತಂದ್ರೆ ಇದು ಡೆವಿಲ್ ನ ಒಂದು ಹಬ್ಬರ ಇವತ್ತಿಲ್ಲಿದ್ದಾರೆ ಅಂತ ಹೇಳ್ಬೋದು. ಆಲ್ರೆಡಿ ಸ್ಟಾರ್ಟ್ ಆಗಿದೆ ಈ ಮಂತ್. ಇನ್ನ ಡಿಸೆಂಬರ್ 12 ಅನ್ನೋದೇನು ತುಂಬಾ ದಿನ ಇಲ್ಲ ಸ್ನೇಹಿತರೆ, ಬರ್ತಾ ಇದೆ. ಇವತ್ತು ಆಲ್ರೆಡಿ 16, ಇನ್ನು ಉಳಿದಿರೋದೆ 14 ಪ್ಲಸ್ 12 ಲೆಕ್ಕ. ನಿಮಗೆ ಗೊತ್ತಾಗ್ಬಿಡ್ತದೆ ಅನ್ಕೊಂಡಿರ್ತೀನಿ ಸ್ನೇಹಿತರೆ. ಅಷ್ಟೇ ದಿನ ಉಳಿದಿರೋದು, ಅಷ್ಟೇ ದಿನ ಅನ್ಕೊಳಕ್ಕಿಂತ ಅಷ್ಟು ದಿನ ಅನ್ನೋದಕ್ಕಿಂತ ಇಷ್ಟೇ ದಿನ ಉಳಿದಿರೋದು ಅನ್ಕೋಬೇಕು ಸ್ನೇಹಿತರೆ. ಯಾಕೆಂತಂದ್ರೆ ಇದು ಎಲ್ಲಾ ಡಿ ಬಾಸ್ ಫ್ಯಾನ್ಸ್ ಗೆ ಒಂದು ಹಬ್ಬ ಅಂತಂದ್ರೆ ತಪ್ಪಾಗಲ್ಲ. ಯಾಕೆಂದ್ರೆ ನಾನು ಒಬ್ಬ ಡಿ ಬಾಸ್ ಫ್ಯಾನ್ ಆಗಿ ನಾನ್ ನಿಮ್ಗೆ ಹೇಳೋದೇನಪ್ಪ ಅಂತಂದ್ರೆ, ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ಈ ವಿಡಿಯೋನ ನೋಡಿದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಟೀಸರ್ ಮತ್ತು ಟ್ರೈಲರ್ ಯಾರೆಲ್ಲ ವೇಟ್ ಮಾಡ್ತಿದ್ರ ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ. ಚಿತ್ರತಂಡ ಬೇಗನೆ ಟೀಸರ್ ಬಗ್ಗೆ ಮತ್ತು ಟ್ರೈಲರ್ ಬಗ್ಗೆ ಮಾಹಿತಿ ಕೊಡ್ಲೇಬೇಕು ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.